ಇವತ್ತು ಅವರ ಅಂತಿಮ ದರ್ಶನವನ್ನು ಪಡೆಯೋಕ್ಕೆ ನಟರು, ನಟಿಯರು, ಹಿರಿಯ ನಟರು, ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಅನೇಕ ಗಣ್ಯರು ಹೋಗಿ ಇವತ್ತು ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಅಷ್ಟೇ ಅಲ್ಲ, ಆ ಹಳೆಯ ನೆನಪುಗಳನ್ನು ಕೂಡ ಮೆಲುಕು ಹಾಕಿದರು. ನೋಡಿ ಹೇಗಿದೆ ಆ ಮೆಲುಕು. ಕನ್ನಡ ಚಿತ್ರರಂಗ ಕಂಡ ಭಾಗ್ಯವಂತ ನಟಿ ಇನ್ನಿಲ್ಲ. ಮಲೇಶ್ವರ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರು. ಸರೋಜಾದೇವಿ ನಿಧನಕ್ಕೆ ಚಂದನವನದ ಗಣ್ಯರ ಕಂಬನಿ. ಬಿ ಸರೋಜಾದೇವಿ ಅಂದ್ರೆ ಪಕ್ಕಾ ಶಿಸ್ತುಬದ್ಧ ಜೀವನ, ಎಲ್ಲರಿಗೂ ಮಾದರಿಯಾಗಿದ್ದ ಮಹಾನ್ ಕಲಾವಿದೆ. ಇವತ್ತು ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಇವತ್ತು ಬೆಳಗ್ಗೆ ತಿಂಡಿ ತಿಂದು ಮನೆಯಲ್ಲಿ ಕುಳಿತಿದ್ದಾಗ ಏಕಾಏಕಿಯಾಗಿ ತಲೆ ಸುತ್ತು ಬಂದು ಬಿದ್ದಿದ್ದಾರೆ. ಕೂಡಲೇ ಮಲ್ಲೇಶ್ವರಂನ ಮಣಿಪಾಲ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಅಷ್ಟರಲ್ಲಿಯೇ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಚಿರಂಜೀವಿ ನಟಿಯನ್ನ ಕಳೆದುಕೊಂಡ ಚಿತ್ರರಂಗ ನಿಜಕ್ಕೂ ಶಾಕಿಗೊಳಗಾಗಿದೆ. ಮಲ್ಲೇಶ್ವರಂನ ನಿವಾಸಕ್ಕೆ ಸಿನಿಗಣ್ಯರು ಭೇಟಿ ಕೊಟ್ಟು ಅಂತಿಮ ದರ್ಶನ ಪಡೆಯುವ ಮೂಲಕ ಅಂತಿಮ ನಮನ ಸಲ್ಲಿಸಿದ್ದಾರೆ. ದೊಡ್ಡ ದೊಡ್ಡ ಕಲಾವಿದರಲ್ಲಿ ಕೆಲಸ ಮಾಡಿದ್ದಾರೆ. ಬಾಬಾ ಅವರ ಭಕ್ತ ಆಕೆ. ಸಿನಿಮಾದಲ್ಲಿ ಅಷ್ಟೇ ಪಾಸಿಟಿವ್ ಆಗಿರ್ಬೇಕನ್ನೋದು ಅವರ ಆಸೆ ಇತ್ತು. ಆ್ಯಕ್ಚುಲಿ ಶಂಕರ್ ನಾಗ್ ಅವ್ರದ್ದು, ಸರೋಜ್ ಅವ್ರದ್ದು ಪೂರ್ತಿ ತದ್ವಿರುತ್ತ ಪಾತ್ರ, ಅದು ಅತ್ತೆ ಅಳಿಯಂದ ಪಾತ್ರ. ನಾಯಕಿಯಾಗಿ ಅದೇ ರೀತಿ ಇದ್ದಾರೆ, ಕಲಾವಿದೆಯಾಗಿ ಅದೇ ರೀತಿ ಇದ್ದಾರೆ. ಇವತ್ತು ಅದೇ ರೀತಿ ಸಂತೋಷವಾಗಿ ಆನಂದವಾಗಿ ಭಗವಂತನ ಪಾದ ಸೇರಿದ್ದಾರೆ. ನಾನು ಪೂಜಿಸು ಆರಾಧಿಸು ಬಾಬಾನ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಸ್ವರ್ಗದಲ್ಲಿ ಒಂದು ಜಾಗ ಕೊಡಲಿ ಅಂತ. ನಮ್ಮ ಜೊತೆ ಹಿರಿಯ ನಿರ್ದೇಶಕರು ಹಾಗೂ ನಿರ್ಮಾಪಕರಾದಂತಹ ಭಾರ್ಗವ್ ಅವರಿದ್ದಾರೆ. ಸೊ ಮೊದಲನೇದಾಗಿ ಅವರ ಸಿನಿಮಾದಿಂದನೇ ಸರೋಜಾದೇವಿ ಅವರು ಕೂಡ ಅವ್ರ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದಂಥದ್ದು. ಸೊ ನಿಮ್ಮ ಮೊದಲ ನಿರ್ದೇಶನ ಸಿನಿಮಾ ಅಂತೇಳಿ ಭಾಗ್ಯವಂತರು, ಆ ಸಿನಿಮಾದಿಂದನೂ ಕೂಡ ಅವರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಸೊ ಅದು ನನ್ನ ಭಾಗ್ಯ ಅಂತ ಕಾಣಿಸುತ್ತೆ. ಯಾಕೆಂದರೆ ಭಾಗ್ಯವಂತರು ಚಿತ್ರದಲ್ಲಿ ಸರೋಜಮ್ಮ ಅಂದರೆ ಸರೋಜಾದೇವಿ ಅವ್ರನ್ನ ಸರೋಜಾದೇವಿ ಅಂತ ಕರೀತಿರ್ಲಿಲ್ಲ. ಎಲ್ಲರೂ ನಾವು ಸರೋಜಮ್ಮ ಅಂತಲೇ ಕರೀತಾಯಿದ್ವು. ಏಕೆಂದರೆ ಆ ವಯಸ್ಸು ಆಗಿರೋದ್ರಿಂದ ಒಂದು ರೀತಿ ಆ ಪಾತ್ರಗಳೆಲ್ಲ ಅವ್ರು ಮಿಂಚಿರೋದ್ರಿಂದ ಅವ್ರಿಗೆ ಆ ಮರ್ಯಾದೆ ಸಿಕ್ಕಿದೆ, ಸರೋಜಮ್ಮ ಅಂತಲೇ ಸಿಕ್ಕಿದೆ. ಮಾತಾಡೋ ಹಾಗಿಲ್ಲ, ಒಳ್ಳೆ ಅಭಿನೇತ್ರೆ, ಚತುರ್ಭಾಷೆ ತಾರೆ. ಅವರು ಹೆಚ್ಚು ಕಮ್ಮಿ ಅವ್ರ ಪೀರಿಯಡಲ್ಲಿದ್ದ ನಾಯಕರು ಎಲ್ಲ ನಾಯಕರ ಜೊತೆನೂ ಅವರು ಅಭಿನಯಿಸಿದ್ದಾರೆ. ಅದು ಎನ್ ಟಿ ರಾಮರಾವ್ ಇರ್ಬೋದು, ಎಮ್ ಜಿ ರಾಮಚಂದ್ರನ್ ಇರ್ಬೋದು, ಶಿವಾಜಿ ಗಣೇಶನ್ ಇರ್ಬೋದು, ಹಿಂದಿಯವ್ರು ಇರ್ಬೋದು. ಆಮೇಲೆ ಮಾತಾಡೋಗಿಲ್ಲ, ನಮ್ಮ ಅಣ್ಣ ಅವ್ರ ಜೊತೆ, ರಾಜ್ಕುಮಾರ್ ಅವ್ರ ಜೊತೆ ಕೂಡ 23 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆಮೇಲೆ ಮಾಡಿರೋ ಪಾತ್ರಗಳು ಕೂಡ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ. ಅದು ಮಲ್ಲಮ್ಮನ ಪವಾಡ ಇರ್ಬೋದು, ಆಮೇಲೆ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಆಮೇಲೆ ಬಬ್ರುವಾಹನ, ಹೀಗೆ ಹಲವಾರು ಚಿತ್ರಗಳು ಮಾಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಭಾಳ ಚಿತ್ರಗಳು ಮಾಡಿದ್ದಾರೆ. ಅಂತ ಆ ಥರದಲ್ಲಿ ಎರಡೆರಡು ಹೀರೋಯಿನ್ಗಳ ಜೊತೆನೂ ಕೂಡ ಅವರು ಪಾರ್ಟ್ ಮಾಡಿದ್ದಾರೆ. ಅವ್ರು ಮಾಡಿದ ಚಿತ್ರದಲ್ಲಿ ಮಂಜುಳಾ ಕೂಡ ಅವರು ಕೂಡ ಒಬ್ಬ ಹೀರೋಯಿನ್ ಆಗಿದ್ದಾರೆ. ಸೊ ಈ ಥರದಲ್ಲಿ ಹಲವಾರು ಚಿತ್ರಗಳು ಮಾಡಿರೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಅವರಿಗೆ ಎಲ್ಲ ಥರದ ಮರ್ಯಾದೆ ಪುರಸ್ಕಾರಗಳು ಕೂಡ ಸಿಕ್ಕಿದೆ. ಪದ್ಮಭೂಷಣ ಅವಾರ್ಡ್ ಸಿಕ್ಕಿದೆ ಅವ್ರಿಗೆ. ಆಮೇಲೆ ರಾಷ್ಟ್ರೀಯ ಅವಾರ್ಡ್ಗಳು ಸಿಕ್ಕಿದೆ, ನಮ್ಮ ಕರ್ನಾಟಕದ ಅವಾರ್ಡ್ ಸಿಕ್ಕಿದೆ, ಎಲ್ಲ ಹಲವಾರು ಅವಾರ್ಡ್ ಸಿಕ್ಕಿದೆ. ಅವಾರ್ಡ್ಗಳೇನಂತ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆ ದಾನಿ ಅಂತ ಅವರು ನೀವು ಕೇಳಿಬಿಡ್ದು. ಚನ್ನಪಟ್ಟಣದ ಹತ್ರ ದಶಾವರ ಅಂತ ಒಂದು ಊರಿದೆ, ಆ ಊರಲ್ಲಿ ಆ ಸ್ಕೂಲ್ನ ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಯಾವುದೋ ಒಂದು ಕಾಲೇಜಲ್ಲೋ ಎಲ್ಲೋ ಕಂಪ್ಲೀಟ್ ಒಂದು ಕಂಪ್ಯೂಟರ್ ರೂಮ್ನ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಈ ಥರ ಬಹಳ ಕಡೆ ದಾನ ದತ್ತಿಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಕೋರ್ಷ ಅವ್ರ ಫ್ಯಾಮಿಲಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ತಂದೆನ ನೋಡಿದ್ದೀನಿ. ಆಮೇಲೆ ಅವ್ರ ತಾಯಿ ರುದ್ರಮ್ಮನವರು, ಅವರೇ ಸರೋಜಾದೇವಿಯವರನ್ನ ಒಂದು ಮಟ್ಟಕ್ಕೆ ಒಂದು ಆಸ್ತಿ ಇದೆಲ್ಲ ನೋಡ್ಕೊಂಡಿರೋದೇ ಆ ರುದ್ರಮ್ಮನವರು. ಅವರು ಸರೋಜಮ್ಮನಿಗೆ ಬಲಗೈಯಾಗಿ ಇರ್ತಿದ್ರು. ಎಲ್ಲ ಕಡೆಯೂ ಕೂಡ ಅವರು ಎಲ್ಲೆಲ್ಲಿ ಪ್ರಾಪರ್ಟಿ ಮಾಡಿಕೊಟ್ಟಿದ್ದಾರೆ ಮಗಳಿಗೆ ಏನಾದರೂ ಗೊತ್ತಿಲ್ಲ, ಅಷ್ಟು ಪ್ರಾಪರ್ಟಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಇಲ್ಲೆಲ್ಲ ಹೇಳೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಕೂಡ ಈಗ ನಾವು ನೋಡಿದ್ದೀವಲ್ಲ, ಮಲ್ಲೇಶ್ವರಮದಲ್ಲಿ ದೊಡ್ಡ ಮನೆ ಇಲ್ಲಿದೆ. ಆಮೇಲೆ ಇದರಲ್ಲಿ ಸದಾಶಿವನಗರಲ್ಲೂ ಒಂದು ಮನೆ ಇದೆ. ಮದ್ರಾಸಲ್ಲಿ ನಾವು ಒಂದು ಮನೆ ನೋಡಿದ್ದೆ. ಹೀಗೆ ಬೇಕಾಷ್ಟು ಮನೆಗಳು ಕೂಡ ನಾನು ನೋಡಿದ್ದೀನಿ. ಎಲ್ಲ ಕಡೆಯೂ ಹೋಗಿ ಬಂದಿದ್ದೀನಿ. ಒಳ್ಳೆಯ ಕಲಾವಿದರು. ನಾವು ಏನು ಹೇಳಿದ್ರು ಕೇಳ್ತಾಯಿದ್ರು. ನಾವು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಏನು ಹೇಳಿದ್ರು ಕೂಡ ಕೇಳ್ತಾಯಿದ್ರು. ಆಮೇಲೆ ಡೈರೆಕ್ಟ್ರ್ ಆದಮೇಲೂ ಕೂಡ ಅಷ್ಟೇ, ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಏನೂ ಹೇಳ್ತಿರಲಿಲ್ಲ. ಡೈರೆಕ್ಟ್ರ್ ಏನು ಹೇಳಿದ್ರು ಅದನ್ನು ಕೇಳ್ತಾಯಿದ್ರು. ಅಸೋಸಿಯೇಟ್ ಆಗಿದ್ದರು ಸರಿ, ಡೈರೆಕ್ಟರ್ ಆಗಿದ್ದರು ಸರಿ. ಸರೋಜಾದೇವಿ ಪ್ರೀತಿ ವಿಶ್ವಾಸ ಮರೆಯಲಾಗಲ್ಲ. ಸಿನಿ ರಸಿಕರ ಮನದಲ್ಲಿ ಎಂದಿಗೂ ಚಿರಂಜೀವಿ. ಮೇರು ನಟಿ ಮಾತ್ರ ಅಲ್ಲ, ಮೇರು ವ್ಯಕ್ತಿತ್ವ. ಬಿ ಸರೋಜಾದೇವಿಯವರು ಭಾರತೀಯ ಸಿನಿರಂಗದ ಶಕ್ತಿಯಾಗಿದ್ರು. ನಮಗೆ ಅವರು ತಾಯಿ ಸಮಾನರಾಗಿದ್ರು. ನಮಗೆ ಎರಡನೇ ತಾಯಿ ಇದ್ದಂತೆ ಅಂಥೇಳಿ ನಟಿ ತಾರಾ ಅನುರಾಧ ಹೇಳಿದ್ರು. ಇತ್ತ ನಟಿ ಶ್ರುತಿ ಕೂಡ ಬಿ ಸರೋಜಾದೇವಿ ಅವರನ್ನ ನೆನೆದು ಭಾವುಕರಾದ್ರು. ಭಾರತದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತಲೇ ಖ್ಯಾತಿ ಪಡೆದಿದ್ರು.
ಮೇರು ನಟಿ ಮಾತ್ರ ಅಲ್ಲ, ಮೇರು ವ್ಯಕ್ತಿತ್ವ ಹೊಂದಿದ ಮಹಾನ್ ನಟಿ ಅವರು. ಕಲಾವಿದರಂದ್ರೆ ತುಂಬಾ ಅಚ್ಚುಮೆಚ್ಚು ಅಂತ ಹಳೆ ನೆನಪುಗಳನ್ನ ನಟಿ ಶ್ರುತಿ ಮೆಲುಕು ಹಾಕಿದ್ರು. ಇಡೀ ಪ್ರಪಂಚವೇ ಹೇಳುತ್ತೆ, ಅಂದರೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವ, ಪಂಚಭಾಷಾ ತಾರೆ ಅನ್ನಿಸ್ಕೊಂಡಿರುವ, ಪದ್ಮಶ್ರೀ ಪದ್ಮಭೂಷಣ ಇವೆಲ್ಲ ಪ್ರಶಸ್ತಿಗಳ ಪುರಸ್ಕೃತರು ಇವರೆಲ್ಲರೂ ಕೂಡ ಅಂದರೆ ಇಡೀ ಚಿತ್ರರಂಗ ಅವರು ನಮ್ಮವರು, ಕನ್ನಡದವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಅಂತ ಒಬ್ಬ ತಾಯಿಯವರು ಏನೋ ಇದನ್ನ ಅದೃಷ್ಟವೋ ದುರಾದೃಷ್ಟವೋ, ಅದೃಷ್ಟ ಏನು ಅಂದರೆ ಇಂಥ ಮೇರು ನಟಿ ಬಿ ಸರೋಜಾದೇವಿ ಅಮ್ಮ ಅನ್ನೋರು ಫಸ್ಟ್ ಲೇಡೀಸ್ ಸೂಪರ್ ಸ್ಟಾರ್, ಈ ಭಾರತ ಕಂಡಂಥ ಮೊದಲ ಲೇಡೀಸ್ ಸೂಪರ್ ಸ್ಟಾರ್ ಅವರು. ಅಂಥವರು ನನ್ನ ಜೊತೆ ಇಟ್ಕೊಂಡಂಥ ಪ್ರೀತಿ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಬಹುಶಃ ಅದನ್ನು ನಾನು ಕೊನೆ ಉಸಿರಿರೋವರೆಗೂ ನನ್ನ ಕೈಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ತುಂಬ ದೊಡ್ಡ ಫ್ಯಾನ್ ಅವ್ರದ್ದು. ಅವರು ಯಾವಾಗಲೂ ನಾನು ನೋಡುವಾಗೆಲ್ಲ ತುಂಬ ಮಾತಾಡ್ತಾರೆ, ಆಮೇಲೆ ತಪ್ಪಿಕೊಂಡು, ಆಮೇಲೆ ತುಂಬ ಖುಷಿ ಪಡ್ತಾರೆ. ಅವ್ರು ಫಸ್ಟ್ ಅವ್ರು ಹೇಳಿದ್ರು, ನೀನು ದೊಡ್ತಿ ಆಗಿದೆಯಾ. ನನಗೆ ಅವ್ರ ಜೊತೆಲಿ ಸ್ಕ್ರೀನ್ ಶೇರ್ ಮಾಡುವಷ್ಟು ಅದೃಷ್ಟ ನನಗೆ ಸಿಕ್ಕಿದೆ. ಪುಟ್ಮಲ್ಲಿ ಅನ್ನೋ ಫಿಲ್ಮಲ್ಲಿ ಅವ್ರ ಜೊತೆಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅವರಲ್ಲಿ ನಾನು ಎಷ್ಟೊಂದು ಕಲ್ತಿದ್ದೀನಿ ಅಂದರೆ, ಅವ್ರು ಫಸ್ಟ್ ಮೇನ್ಲಿ ಹೇಳಬೇಕು ಅಂದರೆ ಡಿಸಿಪ್ಲಿನ್. ಶಿ ಇಸ್ ವೆರಿ ಡಿಸಿಪ್ಲಿನ್. ಆಮೇಲೆ ಹಾಸ್ಪಿಟಾಲಿಟಿ, ಅವನು ಮರ್ಯಾದೆ, ಅವನ್ನೆಲ್ಲನೂ ಪ್ರೀತಿ ಮಾಡೋದು, ಪ್ರತಿಯೊಬ್ಬರ ಹತ್ರನೂ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅಷ್ಟು ಹೃದಯದಿಂದ ಹಾರ್ಟ್ಫುಲ್ಲಾಗಿ ಮಾತಾಡ್ತಾರೆ. ಆಮೇಲೆ ಅಡ್ವೈಸ್ ಕೊಡ್ತಾರೆ, ವಿಶ್ ಮಾಡ್ತಾರೆ, ಎಲ್ಲ ತುಂಬ ಕನ್ಸರ್ನ್ ಮಾಡ್ತಾರೆ. ಸರೋಜಾದೇವಿ ನಮ್ಮಿಂದ ದೂರವಾಗಿದ್ದು ದುಃಖ ತಂದಿದೆ. ಸಾವಿನ ಸುದ್ದಿ ಅರಗಿಸಿಕೊಳ್ಳುವುದು ಕಷ್ಟ ಆಗ್ತಿದೆ. ಇನ್ನು ಸರೋಜಾದೇವಿಯವರ ಸಾವಿನ ಸುದ್ದಿ ಅರಗಿಸಿಕೊಳ್ಳುವುದಕ್ಕೆ ಕಷ್ಟ ಆಗ್ತಿದೆ. ಆರೋಗ್ಯವಾಗಿದ್ರು ದಿಢೀರ್ ಅಂಥೇಳಿ ಹೀಗಾಗಿರೋದು ನಿಜಕ್ಕೂ ಹೃದಯಕ್ಕೆ ಭಾರವಾಗಿದೆ. ಅವರ ಜೊತೆಗೆ ಒಳ್ಳೆ ಒಡನಾಟ ಇತ್ತು ಅಂಥೇಳಿ ಹಿರಿಯ ನಟಿ ಗಿರಿಜಾ ಲೋಕೇಶ್ ಹೇಳಿದರು. ಇನ್ನು ಸ್ಯಾಂಡಲ್ವುಡ್ನ ನಟ ಶಿವರಾಜ್ ಕುಮಾರ್ ಕೂಡ ಸರೋಜಾದೇವಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ತಮ್ಮ ಸಂತಾಪ ಸೂಚಿಸಿದರು. ಬಳಿಕ ಮಾತನಾಡಿದ ನಟ ಶಿವಣ್ಣ, ನಮ್ಮ ಕುಟುಂಬದ ಜೊತೆಗೆ ಸರೋಜಾದೇವಿಯವರ ಒಡನಾಟ ಚೆನ್ನಾಗಿತ್ತು. ನಮ್ಮ ಕುಟುಂಬದವರ ಜೊತೆಗೆ ಅನೇಕ ಸಿನಿಮಾ ಮಾಡಿದ್ದಾರೆ. ಅಪ್ಪಾಜಿ ಜೊತೆಗೂ ಕೂಡ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ನನ್ನ ತಾಯಿ ಸಮಾನರಾಗಿದ್ದವರು ಇನ್ನಿಲ್ಲ ಎಂಬಂತಹ ವಿಷಯ ದುಃಖ ತಂದಿದೆ ಅಂತ ಹೇಳಿದರು. ಇತ್ತ ಯೋಗರಾಜ್ ಭಟ್ ಕೂಡ ಅಭಿನಯ ಸರಸ್ವತಿಯನ್ನ ನೆನೆದು ಭಾವುಕರಾದರು. ನನ್ನ ಅವ್ರ ಚಿಕ್ಕ ಮಗುವಿನ ನೋಡಿದರು. ನಮಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಥಾನ ತುಂಬಿರೋದು. ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು. ಅವ್ರನ್ನ ನೋಡ್ತಿದ್ದಾಗ ಅದು ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ, ಹುಟ್ಟು ಅಂತ. ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನ ನಾವು ಪರದೆಯಲ್ಲಿ ನೋಡ್ಬೋದು, ಅವರ ದನಿ ಕೇಳಬಹುದು, ಅವರ ರೂಪ, ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗ್ಬಿಟ್ಟಿರುತ್ತೆ. ಅವ್ರು ಮಾಡೋ ಸಿನಿಮಾ ಮುಖಾಂತರ ಅದು ಕಲೆಗಿರೋ ಪವರು. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಸುತ್ತಾಡಿ ಹಲವಾರು ಭಾಷೆಗಳಲ್ಲಿ ನಟಿಸಿ ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಲುಪದಂಥ ಮಹನೀಯ ನಟಿಯವರು. ಎಲ್ರಿಗೂ ವಯಸ್ಸಾಗತ್ತೆ, ಎಲ್ಲರೂ ಒಂದಿನ ಹೋಗ್ತೀವಿ. ಆದರೆ ಇಂಥ ಲೆಜೆಂಡ್ಸ್ ನಮ್ಮನ್ನು ಬಿಟ್ಟು ಅಗಲಿದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಕಲಾವಿದ್ರಿಗೂ ಇರಲ್ಲ. ಅವರ ಮಗ ಮಗಳು ಭಾಳ ನೊಂದ್ಕೊತಾ ಇದ್ದಾರೆ. ಬಟ್ ಇದು ತುಂಬ ಸ್ಮೂತ್, ತುಂಬ ಒಳ್ಳೆಯ ಒಂದು ಸಾವು ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಯಾರಿಗೂ ಏನು ತೊಂದರೆ ಆಗಿಲ್ಲ, ತೊಂದರೆ ಕೊಟ್ಟಿಲ್ಲ, ಮನೆಯಲ್ಲಿದ್ದರು, ಬೆಳಗ್ಗೆ ಆರಾಮಾಗಿದ್ದರು, ದೇವ್ರ ಪಾದಕ್ಕೆ ಹೋಗಿ ಸೇರಿದ್ದಾರೆ. ಸರೋಜಾದೇವಿಯವರು ಒಂದು ನಮ್ಮ ಚಿತ್ರರಂಗದಲ್ಲಿ ತುಂಬ ಹಿರಿಯ ನಟಿ. ಹಾಗೆ ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಭಾಗವಹಿಸಿ ಒಬ್ಬ ಮಹಾನ್ ನಟಿ ಅನ್ನಿಸ್ಕೊಂಡಂಥ ಒಂದು ನಟಿ. ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಒಂದು ಸಾಧನೆ ಆದರೆ ಎಷ್ಟು ಒಳ್ಳೆ ಹೆಂಗಸು, ಎಷ್ಟು ಒಳ್ಳೆ ಮನಸ್ಸು. ಸರೋಜಮ್ಮನವ್ರ ಬಗ್ಗೆ ಕಲಾವಿದನ ಒಡನಾಟಕ್ಕಿಂತ ಒಬ್ಬ ಪ್ರೇಕ್ಷಕನಾಗೆ ಜಾಸ್ತಿ ನಾನು. ಯಾಕೆಂದರೆ ನಮ್ಮ ಪ್ರಕಾರ ಅವರು ತುಂಬ ದೊಡ್ಡ ಕಲಾವಿದೆ. ಸೌತ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹಿಂದಿಲಿ ಕೂಡ ಮಾಡಿದವರು. ಅಣ್ಣವ್ರ ಜೊತೆ ಹಲವಾರು ಸಿನಿಮಾಗಳನ್ನು ಮಾಡಿದವರು. MGR ಜೊತೆಯಲ್ಲಿ ಭಾಳ ದೊಡ್ಡ ಪೇರು ಅವರು. ತಮಿಳ್ನಾಡಲ್ಲಿ ಎಲ್ಲ ಭಾಷೆಯಲ್ಲೂ ಮಾಡಿದವರು. ಒಂದು ಸೂಪರ್ ಸ್ಟಾರ್ಡಮ್ ತೊಗೊಂಡಂಥವ್ರು. ತುಂಬ ದೊಡ್ಡ ನಟಿ. ನಾವು ವಿ ಕಾಂಟ್ ಇವನ್ ಇಮ್ಯಾಜಿನ್ ಅಷ್ಟು ದೊಡ್ಡ ನಟಿ ಅವರು. ಒಟ್ಟಾರೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ 6.5 ದಶಕಗಳ ಕಾಲ ಮಿಂಚಿದ ಮಹಾನ್ ನಟಿ ವಿಧಿವಶರಾಗಿದ್ದಾರೆ. ಅನೇಕ ನಟ ನಟಿಯರಿಗೆ ಮಾರ್ಗದರ್ಶಕರಾಗಿದ್ದ ಸರೋಜಾದೇವಿ ಇನ್ನು ನೆನಪು ಮಾತ್ರ.